ಕ್ಯಾಮ್ರಾ ಹಿಡಿದಿದ್ದೀರಾ, ನಿಮ್ಮಿಂದ ನಾವು ಅನ್ನ ತಿಂತಾ ಇದೀವಿ. ಎಲ್ಲರೂ ಮಾಧ್ಯಮಿಕವ್ರಿಗೆ ಯಾರು ರೆಸ್ಪೆಕ್ಟ್ ಕೊಡಬೇಕು ಆ ರೆಸ್ಪೆಕ್ಟ್ ಇದೆ. ಇವತ್ತು ಕೋಪದಲ್ಲಿ ಬರ್ತಾ ಇದ್ದೀನಿ, ನಾನು ನೋವಿಂದ ಮಾತಾಡಿರ್ತೀವಿ ಸರ್. ನಿಮ್ಮನ್ನ ಬೇಜಾರು ಮಾಡೋ ಉದ್ದೇಶ ನಮಗಿಲ್ಲ ಸರ್. ಇದನ್ನು ನೀವು ಬೇಜಾರು ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಲ್ಲ. ಅದೊಂದು ಈ ಪ್ರಿಂಟೆಡ್ ಕಾಪಿ, ರಿಟರ್ನ್ ಕಂಪ್ಲೇಂಟ್ ವಿತ್ FIR ಕಾಪಿ ಸಮೇತ ಅದು ಬರ್ತಾ ಇದೆ. ಇದಕ್ಕೆ ನನ್ನ ಯಾವಾಗ ದರ್ಶನ್ ಸರ್ ಬ್ಯಾರಿಕಲ್ ಇದ್ದವ್ರು ಈ ಥರ ಮಾಡಿದ್ರು, ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು ಸರ್. ಅವ್ರು ಸ್ಟೇಟ್ಮೆಂಟ್ ಕೊಡೋ ತನಕ ನಾನು ಆಮರಣ ಅಂತ ಉಪವಾಸ ಮಾಡ್ತೀನಿ ಸರ್. ಏನೇ ಹೆಚ್ಚು ಕಡಿಮೆ ಆದರೂ ಅದು ಒಂದು. ಎರಡನೇ ವಿಚಾರ ಸರ್, ಇನ್ನೊಂದು ವಿಷಯ ಅವರ ಫ್ಯಾನ್ಸ್ ಪೇಜಲ್ಲಿ ತುಂಬ ಥ್ರೆಟ್ಟಿಂಗ್ ಮಾಡ್ತಾರೆ ಸರ್. ಏನೋ ಬಾಡಿಗೆ ಕಟ್ಟಿಲ್ಲ, ಇವ್ರ ಅಪ್ಪ ಕೊಟ್ಟು ಮಡಗಿದ್ನ ಕೇಳಿ ಸರ್. ಯಾವನಾರು ಇವ್ರ ಅಪ್ಪ ಏನಾರು ಕೊಟ್ಟು ಮಡಗಿದ್ನ ಅಥವಾ ಯಾವನ್ ಕೊಟ್ಟು ಮಡಗಿದ್ದ ಈ ನನ್ನ ಮಗನಿಗೆ ಕೇಳಿ ಫಸ್ಟ್. ಇವ್ರು ನಡೆಸ್ತಾ ಇರೋ ಪೇಜಲ್ಲಿ ಬರ್ತಾ ಇರೋದು ಸರ್. ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡಿದ್ರೆ ಸರಿ ಸರ್. ನೀವು ನಟರಾದ್ಮೇಲೆ ಬಾಯಿ ಮುಚ್ಕೊಂಡಿದ್ರೆ ಸರಿ ಸರ್. ನಿಮಗೇನೋ ಗೌರವ ಸರ್, ನಿಮ್ಗೆ ಗೌರವ ಕೊಟ್ಟೋಲ್ಲ. ಬೆಳಗ್ಗೆ ಎದ್ದು ಊಟ ಮಾಡಿ ತಿಂಡಿ ತಿಂದು ಮನೆಗೆ ಮುಗಿದವ್ರು ಇನ್ನೂ 15-20 ವರ್ಷ ತೇಜರು. ಇದು ಯಾಕೆ ಸರ್ ತೇಜೋದು ಈ ಮಟ್ಟಿಗೆ ಹಿಡಿದ್ಬಿಟ್ರಿ? ಏನು ಸರ್ ನಿಮ್ಗೆ ಆಗಿರೋದು? ನಿಮ್ಗೆ ಬಂದಿರೋದು ಏನು ಸರ್? ಯಾಕೆ ಸರ್ ನಿಮ್ಗೆ ಏನು ಸಮಸ್ಯೆ? ಬಾಯಿ ತೆಗ್ರೆ ನಮ್ಮ ಬಾಸ್ ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ಏನು ಸರ್? ಅಲ್ಲಿ ಕಿತ್ಕೊಳ್ಳೋಕೆ ಅದು ವಿಗ್ ಅಲ್ವಾ ಸರ್? ವಿಗ್ಗಲ್ಲಿ ಏನು ಕಿತ್ಕೊಳ್ಳಿ ಹೇಳಿ ಸರ್? ಸರಿ, ಆ ಬ್ಯಾರಕಲ್ಲಿ